ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಧನ ನಷ್ಟ, ದ್ವಾದಶ ರಾಶಿಯವರಿಗೆ ಅಕಸ್ಮಾತ್ತಾದ ಧನ ನಷ್ಟ ಅನ್ನುವಂಥದ್ದು ಸಣ್ಣ ಸ್ವರೂಪದಲ್ಲಿ ಇರಬಹುದು, ಅಗಾಧವಾದಂಥ ಪ್ರಮಾಣದಲ್ಲಿ. ಇನ್ನು ನಾವು ಚೇತರಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ಎಷ್ಟೆಷ್ಟೋ ಸೆಲೆಬ್ರಿಟಿಗಳನ್ನು ನಾವು ನೋಡ್ತೇವೆ. ಇವತ್ತು ಬಹಳ ಅದ್ಭುತವಾದಂತಹ ಒಂದು ಸಂಪತ್ತಿನೊಂದಿಗೆ ಅವರು ರಾರಾಜಿಸ್ತಾ ಇದ್ದರೆ, ಕೆಲವೇ ದಿನಗಳಲ್ಲಿ ಇಂದು ಪಾಲಕ ನಾಳೆ ಸೇವಕ, ಇವತ್ತು ಇಂಥ ಮಾತುಗಳನ್ನು ನಾವು ಕೇಳ್ತೇವೆ. ಇವತ್ತು ರಾಜ್ಯವನ್ನು ಆಳುವಂತಹ ಪಾಲಕ ನಾಳೆ ಸೇವಕನಾಗುವಂತಹ ಸ್ಥಿತಿ ನಾವಿವತ್ತು ಹರಿಶ್ಚಂದ್ರನ ಕಥೆಗಳನ್ನು ಕೇಳುವಾಗ ಅಥವಾ ನಳಮಹಾರಾಜನ ಕಥೆಯನ್ನು ಕೇಳುವಾಗ ಇದನ್ನೆಲ್ಲ ಪಾಲಕನಿದ್ದವನು ಹೇಗೆ ಸೇವಕನಾಗ್ತಾನೆ ಅನ್ನುವಂಥದ್ದನ್ನು ನಾವು ಅರ್ಥಕೊಳ್ತೇವೆ. ಆ ರೀತಿಯಲ್ಲಿ ಈ ಧನನಾಶಕ್ಕೆ ಕಾರಣವಾಗುವಂಥದ್ದು ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಯಾವ ಸಂದರ್ಭಗಳಲ್ಲಿ ಆಗುತ್ತೆ ಅಂತ ನೋಡ್ತಾ ಹೋದರೆ, ಈ ಚಂದ್ರನ ಕಾರಣಕ್ಕಾಗಿ ಧನದ ಸಂವರ್ಧನೆಯೂ ಇವರಿಗೆ ಸಾಧ್ಯ. ಚಂದ್ರನ ಕಾರಣಕ್ಕಾಗಿಯೇ ಹಣಕಾಸನ್ನು ಕಳೆದುಕೊಳ್ಳುವಂತಹ ವಿಚಿತ್ರವೂ ಸಂಭವಿಸಲಿಕ್ಕೆ ಇವರಿಗೆ ಸಾಧ್ಯ. ಹಾಗೆಯೇ ಇವರಿಗೆ ಒಳಿತಿನ ಬಹಳ ಅದ್ಭುತವಾದಂತಹ ದೊಡ್ಡದಾದಂತಹ ವಿಸ್ತಾರವಾದಂತಹ ಧನಕೋಶವನ್ನು ಒದಗಿಸಿಕೊಡೋದರಲ್ಲಿ ಶುಕ್ರನು ಕೂಡ ಇವರಿಗೆ ಅದ್ಭುತವಾದಂಥ ಚೈತನ್ಯವನ್ನು ಕೊಡಬಲ್ಲ. ಶುಕ್ರನಿಂದ ಕೆಟ್ಟದ್ದಾಗತ್ತೆ ಅನ್ನುವಂಥದ್ದನ್ನು ಕನ್ಯಾ ರಾಶಿಯವರ ಮಟ್ಟಿಗೆ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಚಂದ್ರನಿಂದ ಆಗತ್ತೆ ಅನ್ನುವಂಥದ್ದನ್ನು ಹೇಳಬಹುದು. ಯಾಕೆಂದರೆ ಈ ಚಂದ್ರನ ಒಂದು ಗುಣಧರ್ಮ ಏನು ಅಂತಂದರೆ, ಆತ ಸುಮಾರು ಎರಡೂವರೆ ದಿನಕ್ಕೆ ಮನೆಯನ್ನು ಚೇಂಜ್ ಮಾಡ್ಕೊಳ್ತಾ ಹೋಗ್ತಾನೆ. ಆ ಸಂದರ್ಭದಲ್ಲಿ ಇವತ್ತು ಎಷ್ಟೋ ನಾವು ಈ ಒಂದು ಬೆಟ್ಟಿಂಗ್ ಅಥವಾ ರೇಸ್ ಅಥವಾ ಇನ್ಯಾವುದೇ ರೀತಿಯ ಮಟ್ಟಕ, ಕೆಲವೊಂದು ಲೀಗಲ್ ಇರುತ್ತೆ, ಕೆಲವೊಂದು ಇಲ್ಲೀಗಲ್ ಇರುತ್ತೆ. ಇಂತಹದ್ದಕ್ಕೆ ಹಣ ಹಾಕುವಂತಹ ಒಬ್ಬ ನಾವು ಏನು ಹೇಳ್ತೀವಿ, ಈಗ ಗ್ಯಾಮ್ಲರ್ ಅಂತ ನಾವು ಏನು ಹೇಳ್ತೀವಿ, ಅಂತಹ ಗ್ಯಾಮ್ಲರ್ಸ್ ಏನಾಗ್ತಾರೆ, ಕನ್ಯಾ ರಾಶಿಯ ಸಂದರ್ಭದಲ್ಲಿ ಇಂತಹ ಗ್ಯಾಮ್ಲರ್ಸ್ ಇರೋದಕ್ಕೆ ಸಾಧ್ಯತೆ ಇರುವಂತಹ ಒಂದು ಸಂಯೋಜನೆ ಜಾತಕದಲ್ಲಿ ಇದ್ದು ಬಿಡುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಆಗೇನಾಗುತ್ತೆ, ಒಂದು ದಿನ ಆತ ಹಣವನ್ನು ಹಾಕ್ತಾನೆ, ಯಾವುದೋ ಒಂದು ದೊಡ್ಡ ಮೊತ್ತ ಬರುತ್ತೆ. ಆದರೆ ಇವತ್ತು ಬಂದಂತಹ ಮೊತ್ತ ಇನ್ನು ಸ್ವಲ್ಪ ದಿನಗಳಲ್ಲಿ ಕಳೆದುಕೊಳ್ಳುವಂತಹ ಮೊತ್ತವನ್ನು ಪೂರ್ತಿಯಾಗಿ ಕಳೆದುಕೊಳ್ಳುವಂತಹ ಸಿಚುವೇಶನಿಗೂ ಅವನು ಹೋಗಿಬಿಡ್ತಾನೆ. ಹಾಗಾದರೆ ಇಂತಹ ಸ್ಥಿತಿ ಯಾಕೆ ಅವರಿಗೆ ಒದಗಿ ಬರುತ್ತೆ ಅಂತಂದರೆ, ಚಂದ್ರನ ಮೂಲಕವಾಗಿ ಒದಗಿ ಬರುತ್ತೆ. ಹಾಗಾದರೆ ಚಂದ್ರ ಯಾಕೆ ಒದಗಿಸ್ತಾನೆ? ಈ ಚಂದ್ರ ಎರಡೂವರೆ ದಿನಕ್ಕೆ ಅವನ ತನ್ನ ಒಂದೊಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುವಾಗ ಒಳಿತಿನ ಮನೆಗೆ ಬಂದಾಗ ಕನ್ಯಾ ರಾಶಿಯವರಿಗೆ ಒಳಿತನ್ನು ಕೊಡ್ತಾನೆ. ಯಾವುದರಲ್ಲಿ? ಆದರೆ 12 ರಾಶಿಗಳು ಅವನಿಗೆ ಒಳಿತಿನ ಮನೆಗಳೇ ಅಂತ ಹೇಳುವಂಥದ್ದಕ್ಕೆ, ಆತ ಶನೈಶ್ಚನ್ನ ಕುಂಭದಲ್ಲೋ ಅಥವಾ ಮಕರದಲ್ಲೋ ಇದ್ದಾಗ ಚಂದ್ರ ವಿಪರೀತವಾದಂತಹ ಸ್ಥಿರವಾದಂತಹ ಒಂದು ದೌರ್ಬಲ್ಯವನ್ನು ಅವನಿಟ್ಕೊಳ್ತಾನೆ. ತನ್ನ ಸಂಪೂರ್ಣವಾದಂಥ ಶಕ್ತಿಯನ್ನು, ಎಷ್ಟೇ ಒಂದು ಪೌರ್ಣಿಮೆಯ ಚಂದ್ರನಾಗಿದ್ದರೂ ಕೂಡ ಆ ಮನೆಗಳಲ್ಲಿ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುವಂಥದ್ದಕ್ಕೆ ಅವನಿಗೆ ಅವಕಾಶ ಒದಗಿ ಬಂದುಬಿಡುತ್ತೆ. ಅಷ್ಟೇ ಅಲ್ಲ, ಆ ಮನೆಯ ಜೊತೆಗೆ ಆ ಮನೆಯ ಇಂತಹ ಕೆಲವು ಘಾತಕ ಮನೆಗಳಲ್ಲಿ ರಾಹುವೋ ಅಥವಾ ಕೇತುವೋ ಇದ್ದಾನೆ ಅಂತಾದರೆ ಇನ್ನು ಸುಧಾರಿಸಿಕೊಳ್ಳಲಿಕ್ಕೆ ಸಾಧ್ಯವಿರದೆ ಹೋದಷ್ಟು ರೀತಿಯ ತೊಂದರೆಗಳನ್ನು ತಂದು ಬಿಡುವಂಥ ಸಾಧ್ಯತೆ ಇರುತ್ತೆ. ಇವತ್ತು ನಾವು ಉದಾಹರಣೆಗೆ ಹೇಳೋದಾದರೆ, ಕೆಲವೊಂದು ಫೀಲ್ಡೆಲ್ಲ ಹೇಗಿರ್ತವೆ ಅಂತಂದರೆ, ಈ ನಿಶ್ಚಿತವಾದಂತಹ ಸ್ಯಾಲ್ರಿ ಬರುವಂತಹ ಜಾಗಗಳು ಇಟ್ ಈಸ್ ಸಮ್ವಾಟ್ ಓಕೆ. ಆದರೆ ಅಲ್ಲೂ ಕೂಡ ಆ ನಿಶ್ಚಿತವಾದ ಸ್ಯಾಲ್ರಿ ಬಂದಾಗಲೂ ಕೂಡ ಈ EMI ಕಟ್ಟೋದು ಅಥವಾ ಯಾವುದೋ ಒಂದು ಸಾಹಸದಿಂದ ಒಂದು ಜಾಗವನ್ನು ಪರ್ಚೇಸ್ ಮಾಡಿಬಿಡೋದು, ಮನೆಯನ್ನು ಕಟ್ಟಿಬಿಡೋದು, ಅಂದರೆ ಸಾಲದ ಮೂಲಕವಾಗಿ ಸಾಲವನ್ನು ತೀರಿಸ್ತೇನೆ ಅನ್ನುವಂತಹ ಒಂದು ಧೈರ್ಯದೊಂದಿಗೆ ಇವರು ಮುನ್ನುಗ್ಗುತ್ತಾ ಇರ್ತಾರೆ. ಪರ್ಟಿಕ್ಯುಲರ್ಲಿ ಈ ಕನ್ಯಾ ರಾಶಿಯವರು ಅಂತಹ ಒಂದು ತಾಪತ್ರಯಗಳನ್ನು ತಂದುಕೊಡೋದಕ್ಕೆ ಇವರಿಗೆ ಬಹಳ ಕೆಟ್ಟದ್ದಾಗಿ ಒಂದು ಶಕ್ತಿಯನ್ನು ಕೊಡುವಂಥವನು ಅಂತಂದರೆ ಗುರುವು ಇದ್ದಿರ್ತಾನೆ ಸ್ವಲ್ಪ ಮಟ್ಟಿಗೆ. ಯಾಕೆಂದರೆ ಗುರು ಇವರಿಗೆ ನೇರವಾಗಿ ದುಷ್ಟನಲ್ಲದೆ ಹೋದರೂ ಕೂಡ ಕೇಂದ್ರಾಧಿಪತ್ಯ ದೋಷ ಇರುವಂತಹ ಗುರು ಆದಾಗ, ಕೇಂದ್ರಾಧಿಪತ್ಯ ದೋಷ ಯಾಕಿರುತ್ತೆ? ಗುರುವಿಗೆ ಇದ್ದೇ ಇರುತ್ತೆ. ಈಗ ಕನ್ಯಾ ರಾಶಿಯವರ ಮಟ್ಟಿಗೆ ಕೇಂದ್ರಾಧಿಪತ್ಯ ದೋಷವನ್ನು ಗುರು ಯಾವತ್ತೂ ಹೊಂದಿರ್ತಾನೆ. ಯಾಕೆ ಅಂದರೆ ಈ ಕನ್ಯಾ ರಾಶಿಯವರಿಗೆ 7ನೇ ಮನೆಯ ಯಜಮಾನನಾಗಿ ಅಥವಾ ಸುಖಸ್ಥಾನದ ಯಜಮಾನನಾಗಿ ಈ ಶುಭಗ್ರಹವಾಗಿ ಗುರು ಕೇಂದ್ರಾಧಿಪತ್ಯ ವಹಿಸಿರೋದ್ರಿಂದ ಈತ ಮಾರಕನಾಗಿರ್ತಾನೆ, ಘಾತಕನಾಗಿರ್ತಾನೆ, ಕ್ರೂರಗ್ರಹವಾಗಿರ್ತಾನೆ. ಆ್ಯಕ್ಚುಲಿ ಕ್ರೂರಗ್ರಹ ಅಂದ್ರೇನು? ಈ ಸೂರ್ಯ, ರಾಹು, ಕೇತು, ಶನೈಶ್ಚರ, ಮಂಗಳ,
ಸೂರ್ಯ ಇವರೆಲ್ಲ ಕ್ರೂರ ಗ್ರಹಗಳು ಅಂತ ನಾವು ಹೇಳಿದರೂ ಕೂಡ ಈ ಶುಭ ಗ್ರಹಗಳು ಕೂಡ ಏನಾಗ್ತವೆ, ಕೆಲವು ಸಲ ವಿಚಿತ್ರವಾದ ಸನ್ನಿವೇಶದಲ್ಲಿ ಕ್ರೂರತ್ವವನ್ನು ಪಡಿತವೆ, ಅವು ಕೂಡ ರಾಕ್ಷಸರಾಗ್ಬಿಡ್ತವೆ. ಅಂತಹ ರಾಕ್ಷಸತ್ವವನ್ನು ಈ ರಾಶಿಯವರಿಗೆ ಒದಗಿಸೋದಕ್ಕೆ ಗುರುವು ಕೂಡ ರಾಹುಕೇತುಗಳ ಸಹಾಯಕ್ಕೆ ಬರ್ತಾನೆ. ಹಾಗಾಗಿ ಈ ಒಂದು ಕನ್ಯಾ ರಾಶಿಯವರು ಹೆಚ್ಚು ಎಚ್ಚರವನ್ನು ಹೊಂದಬೇಕಾದಂಥದ್ದು ಮನಸ್ಸಿನ ಚಂಚಲತೆಯನ್ನು ನಿವಾರಿಸಿಕೊಳ್ಳುವುದರ ಮೂಲಕ, ಅಥವಾ ಮನಸ್ಸಿನ ಅದೋ ಇದೋ ಎನ್ನುವಂಥ ಲಾಜಿಕ್ಕನ್ನು ಬಹಳ ರೀತಿಯಲ್ಲಿ ಯೋಚಿಸಿ ನಿರ್ಧಾರಕ್ಕೆ ಬರುವುದನ್ನು, ಅಂದರೆ ಇವರು ಏನು ಮಾಡ್ತಾರೆ, ಕೆಲವು ಸಲ ದಿಢೀರಾಗಿ ಒಂದಿಷ್ಟು ನಿರ್ಧಾರಗಳನ್ನು ಪಡೆದು ಬಿಡ್ತಾರೆ. ಇನ್ನು ಕೆಲವು ಸಲ ಏನು ಮಾಡ್ತಾರೆ, ಯಾವುದೋ ಒಂದು ದಿಢೀರಾದ ನಿರ್ಣಯಕ್ಕೆ ಬರುವುದಕ್ಕೆ ಬದಲಾಗಿ ಲೇಟಾದ ವಿಳಂಬವಾದಂಥ ನಿರ್ಧಾರವನ್ನು ಕೈಗೊಳ್ಳುವುದರ ಮೂಲಕವಾಗಿಯೂ ಧನನಾಶಕ್ಕೆ ಕಾರಣವಾಗುವಂಥ ಸ್ಥಿತಿಗತಿಗಳನ್ನು ನಿರ್ಮಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ, ವಿಶೇಷವಾಗಿ ಕನ್ಯಾ ರಾಶಿಯವರು. ಹಾಗಾಗಿ ಈ ಬೆಟ್ಟಿಂಗ್ ಅಥವಾ ಯಾವುದು ಗ್ಯಾಮ್ಲಿಂಗ್ ಅಂತ ನಾವು ಹೇಳ್ತೇವೋ, ಆ ಗ್ಯಾಮ್ಲಿಂಗ್ ಅನ್ನುವಂಥ ಯಾವ ಸ್ವರೂಪಕ್ಕೂ ಹಣವನ್ನು ತೊಡಗಿಸ್ಲಿಕ್ಕೆ ಅಷ್ಟಾಗಿ ಹೋಗಬಾರ್ದು. ಇವತ್ತು ಗ್ಯಾಮ್ಲಿಂಗ್ ಅಂದರೆ ಏನು, ಇವತ್ತು ಈಗ ನಾವು ಶೇರ್ಸ್ ಪರ್ಚೇಸ್ ಮಾಡೋದು, ದಿನದ ಟ್ರೇಡಿಂಗ್, ಶೇರ್ಸ್ನ ಟ್ರೇಡಿಂಗ್, ಇವೆಲ್ಲ ಕಾಯ್ದೆಬದ್ಧವಾಗಿ ಲೀಗಲ್ ಇವು. ಆದರೂ ಕೂಡ ಕನ್ಯಾ ರಾಶಿಯವರು ವಿಶೇಷವಾದಂತಹ ಒಂದು ಬುದ್ಧಿಬಲವನ್ನು ಉಪಯೋಗಿಸಿ ಈ ಒಂದು ಶೇರ್ಸ್ ಮಾರ್ಕೆಟನ್ನು ಎಂಟ್ರಿ ಮಾಡಬೇಕು ಮತ್ತು ಶೇರ್ಸ್ ಮಾರ್ಕೆಟಿನ ಒಳ ಹೊರಗುಗಳನ್ನು ತಿಳಿದು ವ್ಯವಹರಿಸಬೇಕು. ಯಾಕೆಂದರೆ ಇವರಿಗೆ ವಿಶೇಷವಾಗಿ ಬುಧನಿಗೆ ಶಕ್ತಿ ಶೇರ್ಸ್ ಮೇಲೆ ವಿಶೇಷವಾದಂತಹ ನಿಯಂತ್ರಣವನ್ನು ಹೊಂದುವಂತಹ ಜಾಣತನವನ್ನು ಈ ರಾಶಿಯವರಿಗೆ ಕೊಡುವಂತಹ ಮಾತೃ ಹೃದಯವನ್ನು ಹೊಂದಿದ್ದರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಯಾವುದೋ ಒಂದು ಲೆಕ್ಕಾಚಾರದಿಂದ ಇವರನ್ನು ಒಂದು ಮೇಜರ್ ಆದಂತಹ ಒಂದು ಲಾಭಕ್ಕೆ ಮುಮ್ಮುಖಗೊಳಿಸೋಕ್ಕೆ ಸಾಧ್ಯವಾಗದೆ ಅನೇಕ ರೀತಿಯ ಲಾಸ್ ಮಾಡಿಕೊಡುವಂತಹ ರೀತಿಯ ಶೇರ್ಸಿಗೆ ಕೈ ಹಾಕುವಂಥ ಪ್ರಚೋದನೆಯನ್ನು ಕೊಡುವಂಥದ್ದು ಸಾಧ್ಯತೆ ಇರುತ್ತೆ. ಅನೇಕ ಜನ ಕನ್ಯಾ ರಾಶಿಯವರು ಇದನ್ನು ಹೇಳಿದಂಥದ್ದು ನನ್ನ ಗಮನಕ್ಕೂ ಬಂದಿದೆ. ಇದರ ಅರ್ಥ ಶೇರ್ಸಿಗೆ ತೊಡಗಲೇಬಾರದು ಅನ್ನುವಂಥದ್ದಲ್ಲ. ಶೇರ್ಸಿಗೆ ತೊಡಗಿಕೊಳ್ಳುವಾಗ ಅಥವಾ ಯಾವುದೇ ರೀತಿಯ ಗ್ಯಾಮ್ಲಿಂಗ್ ಇರಲಿ, ಅಥವಾ EMI ಕಟ್ಟುವಂಥಕ್ಕೆ ಬೇಕಾದಂಥ ಸಾಲವನ್ನು ಪಡೆಯುವಂಥ ವಿಚಾರದಲ್ಲಿರಲಿ, ಹೆಚ್ಚಿನ ಎಚ್ಚರದೊಂದಿಗೆ ಮತ್ತು ಎಲ್ಲ ರೀತಿಯ ಲಾಜಿಕ್ಕನ್ನು ಉಪಯೋಗಿಸ್ಕೊಂಡು ಮುಂದಾಗಬೇಕು. ಆ ಮುಂದಾಗುವಿಕೆಯ ಮೂಲಕವಾಗಿ ಒಳಿತನ್ನು ಸ್ವೀಕರಿಸುವಂಥ ಒಂದು ಅದೃಷ್ಟವನ್ನು ಪಡೆಯಬೇಕು. ನಮಸ್ಕಾರ.